ಗೌರವದ ಸಮರ್ಪಣೆ ಮುಕ್ತಾಯ ಆಗಿದೆ. ಇನ್ನು ವಿಧಿವಿಧಾನಗಳ ಪ್ರಕಾರವಾಗಿ ಈಗ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ರಾಷ್ಟ್ರಧ್ವಜವನ್ನು ಅವರ ಕುಟುಂಬಕ್ಕೆ ಅರ್ಪಿಸುವಂತ ಕಾರ್ಯಕ್ರಮ ಈಗ ನೆರವೇರುತ್ತದೆ. ಗೌರವದ ಕಾರಣಕ್ಕಾಗಿ ಅವರ ಪಾರ್ಥಿವ ಶರೀರಕ್ಕೆ ಹೊದಿಸಿರುವಂತಹ ಭಾರತದ ರಾಷ್ಟ್ರಧ್ವಜವನ್ನು ಈಗ ಅವರ ಕುಟುಂಬದವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಸ್ತಾಂತರಿಸುತ್ತಾರೆ. ಅದಾದ ನಂತರ ಅಂತಿಮ ವಿಧಿವಿಧಾನಗಳು ನೆರವೇರುತ್ತವೆ. ಪೊಲೀಸರು ಬಂದು ಸಕಲ ಗೌರವಗಳೊಂದಿಗೆ ಭಾರತದ ರಾಷ್ಟ್ರಧ್ವಜವನ್ನು ಪಾರ್ಥಿವ ಶರೀರದಿಂದ ಮೇಲಕ್ಕೆ ಎತ್ತಾ ಇರುವಂಥದ್ದು. ನಂತರ ಈ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವಂತಹ ಕಾರಣದಿಂದಾಗಿ ಈಗ ಭಾರತದ ರಾಷ್ಟ್ರಧ್ವಜವನ್ನು ಅವರ ಪಾರ್ಥಿವ ಶರೀರದಿಂದ ತೆಗೆದು ಅವರ ಕುಟುಂಬ ವರ್ಗದವರಿಗೆ ಈ ರಾಷ್ಟ್ರಧ್ವಜವನ್ನು ಹಸ್ತಾಂತರಿಸಲಾಗುತ್ತೆ. ಆಕಾಶ್ ಈಗ ರಾಷ್ಟ್ರಧ್ವಜವನ್ನು ಪ್ರೇಮ ಕೃಷ್ಣ ಅವರಿಗೆ ಹಸ್ತಾಂತರಿಸಲಾಗಿದೆ. ನಂತರ ಅಂತಿಮ ವಿಧಿವಿಧಾನಗಳು ಈಗ ಆರಂಭ ಆಗುತ್ತೆ. ಏನು ಇದುವರೆಗೆ ಪಾರ್ಥಿವ ಶರೀರವನ್ನು ಮೆರವಣಿಗೆ ಮೂಲಕವಾಗಿ ತಂದಿದ್ದರು. ಈಗ ಅಲ್ಲಿಂದ ಪಾರ್ಥಿವ ಶರೀರವನ್ನು ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕಾಗಿ ಕೊಂಡೊಯ್ಯಲಾಗ್ತಾ ಇರುವಂಥದ್ದು. ಅದಕ್ಕೂ ಪೂರ್ವದಲ್ಲಿ ಆ ಹೂವಿನಿಂದ ಅಲಂಕೃತವಾಗಿರುವಂತಹ ಪಲ್ಲಕ್ಕಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಅದರ ಮೂಲಕವಾಗಿ ಅದನ್ನು ಚಿತೆಯ ಕಡೆಗೆ ತೆಗೆದುಕೊಂಡು ಬರಲಾಗುತ್ತೆ. ಸಂದೀಪ
92 ವರ್ಷಗಳ ಸುದೀರ್ಘ ಬದುಕನ್ನು ಸಾಗಿಸಿರುವಂತಹ ಎಸ್.ಎಂ. ಕೃಷ್ಣ ಅವರು ಈಗ ತಮ್ಮ ಬದುಕಿಗೆ ವಿರಾಮವನ್ನು ಹೇಳಿ ಹೊರಟಿದ್ದಾರೆ. ಅವರಿಗೆ ಅಂತಿಮ ವಿದಾಯವನ್ನು ಕರ್ನಾಟಕ ಹೇಳ್ತಾ ಇರುವಂಥದ್ದು. ಅವರ ಬಂಧು ವರ್ಗದವರು ಮಾತ್ರ ಅಲ್ಲ, ಇಡೀ ಕರ್ನಾಟಕ ತನ್ನ ನೆಚ್ಚಿನ ನಾಯಕನಿಗೆ ಭಾವಪೂರ್ಣ ವಿದಾಯವನ್ನು ಹೇಳ್ತಾ ಇರುವಂತಹ ಸಂದರ್ಭ ಇದು. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇದುವರೆಗೆ ಸಾರ್ವಜನಿಕರ ದರ್ಶನಕ್ಕಾಗಿ ಮೆರವಣಿಗೆಯ ಮೂಲಕ ತರಲಾಗಿತ್ತು. ಈಗ ಆ ಪಾರ್ಥಿವ ಶರೀರವನ್ನು ಚಿತೆಗೆ ತೆಗೆದುಕೊಂಡು ಬರೋದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ. ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕಾಗಿ ಭಾನುಪ್ರಕಾಶ್ ಶರ್ಮಾ ಅವರು ಅಲ್ಲಿನ ಸ್ಥಳದಲ್ಲಿನೇ ಉಪಸ್ಥಿತರಿದ್ದಾರೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರವಾಗಿ ಹೂವಿನ ಪಲ್ಲಕ್ಕಿಯಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಡಲಾಗ್ತಾ ಇರುವಂಥದ್ದು. ಅದರ ಮೂಲಕವಾಗಿ ಈಗ ಪಾರ್ಥಿವ ಶರೀರವನ್ನು ಚಿತೆಯ ಕಡೆಗೆ ತೆಗೆದುಕೊಂಡು ಬರ್ತಾರೆ. ಹೂವಿನಿಂದ ಅಲಂಕೃತವಾಗಿರುವಂತಹ ಈ ಪಲ್ಲಕ್ಕಿಯ ಮೂಲಕವಾಗಿ ಪಾರ್ಥಿವ ಶರೀರವನ್ನು ಚಿತೆಯ ಕಡೆಗೆ ತೆಗೆದುಕೊಂಡು ಬರಲಾಗುತ್ತೆ. ಮನೆಯವರು ಮತ್ತು ಊರವರ ಹೆಗಲ ಮೇಲೆ ಆ ಪಲ್ಲಕ್ಕಿಯನ್ನು ಹೊತ್ತು ತರಲಾಗುತ್ತೆ. ಮನೆ ಮಂದಿ ಮತ್ತು ಊರಿನ ಜನರ ಹೆಗಲ ಮೇಲೆ ಹೊತ್ತು ಪಾರ್ಥಿವ ಶರೀರವನ್ನು ಚಿತೆಯ ಕಡೆಗೆ ತೆಗೆದುಕೊಂಡು ಬರುವಂಥದ್ದು. ಹಾಗೆಯೇ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಲಿರುವಂತಹ ಮೊಮ್ಮಗ ತಲೆಯ ಭಾಗದಿಂದ ಕುಟುಂಬ ವರ್ಗದವರು, ಹಾಗೆಯೇ ಕಾಲಿನ ಭಾಗದಿಂದ ಊರಿನವರು ಹೆಗಲು ಕೊಟ್ಟು ಆ ಪಲ್ಲಕ್ಕಿಯನ್ನು ಹೊತ್ತು ತರ್ತಾ ಇದ್ದಾರೆ ಚಿತೆಯ ಕಡೆಗೆ. ಮೊಮ್ಮಗ ಅಮರ್ತ್ಯ ಈ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡೋರಿದ್ದಾರೆ.